ಎಲ್ಲರಿಗೂ ನಮಸ್ಕಾರ. ಇನ್ಸ್ಪೈರಿಂಗ್ ಮಾಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಹಿಂದೆ ನನ್ನ ಟೈಟಲ್ನ ಬೇರೆ ಇಟ್ಟಿದ್ದೆ. ಈಗ ಎಲ್ಲರಿಗೂ ಸುಲಭ ಆಗಲಿ, ಎಲ್ಲರಿಗೂ ಕನ್ವೆ ಆಗಲಿ ಅನ್ನೋ ರೀತಿಯಲ್ಲಿ ಚಿಕ್ಕದಾಗಿ ಇನ್ಸ್ಪೈರಿಂಗ್ ಮಾಮ್ ವರ್ಲ್ಡ್ ಅಂತ ಇಟ್ಟಿದ್ದೀನಿ. ಯಾಕೆಂದರೆ ನಾನು ಹಿಂದೆ ಇಟ್ಟಿದ್ದ ನೇಮ್ ಬಂದು ಟೀಚ್ ಟೆಕ್ನಿಕ್ಸ್ ಬಿ ಅ ಇನ್ಸ್ಪೈರಿಂಗ್ ಮಾಮ್ ಅಂತ ತುಂಬ ಉದ್ದ ಇತ್ತು. ಆದರೆ ಇದು ತುಂಬ ಶಾರ್ಟ್ ಆಗಿದೆ. ಅದ್ರ ಜೊತೆಗೆ ಎಲ್ಲ ಥರದ ಒಬ್ಬ ತಾಯಿಯಾಗಿ ಯಾವ್ಯಾವ ರೀತಿ ವಿಷಯಗಳಲ್ಲಿ ಆಸಕ್ತಿ ಹೊಂದಿರಬಹುದು, ಹೇಗೆ ಎಲ್ಲ ವಿಷಯಗಳನ್ನು ನಿಭಾಯಿಸ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನು ಹಾಕೋ ವಿಚಾರವಾಗಿ ನಾನು ಈ ನೇಮನ್ನು ಈ ರೀತಿಯಾಗಿ ಇನ್ಸ್ಪೈರಿಂಗ್ ಮಾಮ್ ವರ್ಲ್ಡ್ ಕನ್ನಡ ಅಂತ ಚೇಂಜ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿತಿರಲಿ. ಈಗ ನಾನೊಂದು ಇನ್ನೊಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನಂತ ಅಂದರೆ ಕನ್ನಡ ಅಕ್ಷರಗಳನ್ನು ಹೇಗೆ ಸೊಗಸಾಗಿ ದುಂಡಾಗಿ ಬರಿಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ ಎಲ್ಲರೂ ಕನ್ನಡ ಅಕ್ಷರಗಳನ್ನ ಯಾವುದೇ ರೀತಿ ಅಕ್ಷರಗಳನ್ನ ಗುಂಡಾಗಿ ಬರಿ ಅಂತ ಟೀಚರ್ಸಿಂದ ಆಗಲಿ ಪೇರೆಂಟ್ಸೇ ಆಗಲಿ ಎಲ್ಲರೂ ಹೇಳ್ತಾರೆ. ಆದರೆ ಅದನ್ನು ಹೇಗೆ ಬರಿಬೇಕು ಅಂತ ಯಾರೂ ತಿಳಿಸ್ಕೊಡೋದಿಲ್ಲ. ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಇದು ತುಂಬ ಕಷ್ಟದಂತಹ ವಿಚಾರ ಅಂಥದ್ದೇನೆಲ್ಲ, ತುಂಬ ಸುಲಭವಾಗಿರುವಂತಹ ವಿಚಾರನೇ. ನಾನು ಈ ಹಿಂದೆ ಕನ್ನಡವನ್ನು ಹೇಗೆ ಸುಲಭವಾಗಿ ಬರಿಬಹುದು, ಓದಬಹುದು ಅನ್ನೋ ವಿಡಿಯೋಗೆ ತುಂಬ ಸಹಕಾರ ನೀಡಿದ್ದೀರಾ. ತುಂಬ ಹೆಚ್ಚಿನದಾಗಿ ಲೈಕ್ಸು, ವ್ಯೂಸು ಸಹ ಬಂದಿದೆ. ಅದೇ ರೀತಿ ಈ ಕನ್ನಡ ಅಕ್ಷರವನ್ನು ಹೇಗೆ ಗುಂಡಾಗಿ ಬರಿಬಹುದು ಅನ್ನೋ ವಿಡಿಯೋದಕ್ಕೂ ನಿಮ್ಮ ಸಲಹೆ ಬೇಕಿದೆ, ಹಾಗೆ ನಿಮ್ಮ ಸಪೋರ್ಟ್ ಸಹ ಬೇಕಿದೆ. ಮೊದಲನೆಯದಾಗಿ ಈ ಕನ್ನಡ ಅಕ್ಷರವನ್ನು ಗುಂಡಾಗಿ ಬರಿಬೇಕು ಅಂತ ಅಂದರೆ ಮೊದಲನೇದಾಗಿ ಕಲಿಬೇಕಾಗಿರುವಂತಹ ಪದ ಅಂತಂದರೆ ಸೊನ್ನೆ. ಈ ಸೊನ್ನೆ ಅನ್ನೋದನ್ನು ನಾವು ಕಲಿತ್ರೆ ಸುಮಾರು ಅಕ್ಷರಗಳನ್ನು, ಕನ್ನಡ ವ್ಯಾಕರಣದ ಅಕ್ಷರಗಳನ್ನು ನಾವು ಈ ಸೊನ್ನೆಯಿಂದಲೇ ಕಲಿಬಹುದು. ಫಸ್ಟು ನಾವು ಒಂದು ರೌಂಡ್ ಹಾಕಿರ್ತೀವಿ, ಅಂದರೆ ಸೊನ್ನೆ ಹಾಕಿದ್ದೀವಿ. ತುಂಬ ಸಣ್ಣ ಮಕ್ಕಳಾದರೆ ಒಂದು 4-5 ಸತಿ ರೌಂಡ್ ಹಾಕೋದಕ್ಕೆ ತಿಳಿಸ್ಕೊಡಿ. ಆ ಥರ ರೌಂಡ್ ಹಾಕ್ತಾರೆ. ಇವಾಗ ಮುಂದೆ ಹೇಗೆ ಕನ್ನಡ ಪದಗಳನ್ನ ಸೊನ್ನೆಯಿಂದ ಹೇಗೆ ಕಲಿಬೋದು. ಈಗ ಒಂದು ಸೊನ್ನೆ ಇದೆ, ಆ ಒಂದು ಸೊನ್ನೆಯಿಂದ ಯಾವ ರೀತಿ ವರ್ಡನ್ನು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸೊನ್ನೆಯಿಂದ ಮತ್ತೆ ಇನ್ನೊಂದು ಸೊನ್ನೆ ಹಾಕ್ತೀವಿ, ಅದಕ್ಕೆ ನಾವು ತಲಕಟ್ಟನ್ನು ಕೊಟ್ಟರೆ ರ ಆಗುತ್ತೆ. ಹಾಗೆ ಮತ್ತೆ ಸೊನ್ನೆ ಹಾಕೋಣ, ಅದಕ್ಕೆ ಮತ್ತೆ ಅದೇ ತಲಕಟ್ಟನ್ನು ಕೊಟ್ಟು ಒಂದು ಚುಕ್ಕೆ ಇಟ್ಟರೆ ಠ ಆಗುತ್ತೆ. ಮತ್ತೆ ಸೊನ್ನೆ ಹಾಕಿ ಅದಕ್ಕೆ ತಲಕಟ್ಟು ಕೊಟ್ಟರೆ ಅದಕ್ಕೆ ಈ ದೀರ್ಘ ಹಾಕಿದ್ರೆ ಈ ಆಗುತ್ತೆ. ನಂತರ ಅದೇ ಸೊನ್ನೆ ಹಾಕಿ ಮತ್ತೆ ಸೊನ್ನೆ ರೀತಿಯಲ್ಲೇ ಈ ಕೊಂಬನ್ನು ಕೊಟ್ಟು ತಲಕಟ್ಟು ಕೊಟ್ಟರೆ ಯಾ ಆಗುತ್ತೆ. ನಂತರ ಅದೇ ಸೊನ್ನೆ ಕೊಟ್ಟು ಅದೇ ಕೊಂಬು, ಅದೇ ರೀತಿ ಕೊಂಬು, ಹಾಗೆ ಕೆಳಗೆ ಕೊಂಬು ಕೊಟ್ಟರೆ, ಹಾಗೆ ಇದಕ್ಕೆ ತಳಕೊಟ್ಟು ಕೊಟ್ಟರೆ ಜ ಆಗುತ್ತೆ. ನಂತರ ಅದೇ ರೀತಿ 2 ಸೊನ್ನೆ ಹಾಕಿ ತಲೆ ಕೊಟ್ಟು ಕೊಟ್ಟರೆ ಹಾ ಆಗುತ್ತೆ. ಇದು ಸೊನ್ನೆಯಿಂದ ಬರೆಯುವಂತಹ ಸುಂದರವಾದ ಅಕ್ಷರಗಳು. ಈ ಸೊನ್ನೆಯನ್ನು ಕಲಿತರೆ ಈ ಅಕ್ಷರಗಳೆಲ್ಲ ಸುಲಭವಾಗಿ ಕಲಿಬಹುದು. ಹಾಗೆ ಇದು ದೊಡ್ಡ ದೊಡ್ಡ ಸೊನ್ನೆಯೊಂದಿಗೆ ಕಲಿಯುವಂತಹ ಅಕ್ಷರ ಆಗಿದ್ದರೆ ಸಣ್ಣ ಅಕ್ಷರಗಳನ್ನ ಸಣ್ಣ ಸೊನ್ನೆಯಿಂದ ಯಾವ್ಯಾವ ಅಕ್ಷರಗಳನ್ನು ಕಲಿಬಹುದು. ಈಗ ಒಂದು ಚಿಕ್ಕದಾದ ಸೊನ್ನೆಯನ್ನು ಹಾಕಿ ಅದಕ್ಕೆ ಒಂದು ಲೈನ್ ಗೆರೆ ಎಳೆದು ಮತ್ತೆ ಸೊನ್ನೆ, ಚಿಕ್ಕದೊಂದು ಸೊನ್ನೆ ಹಾಕಿ ತಲಕೊಟ್ಟು ಕೊಟ್ಟರೆ ಕ ಆಗುತ್ತೆ. ಈಗ ಚಿಕ್ಕ ಸೊನ್ನೆಯಿಂದ ಕಾನ ಕಲ್ತ್ಕೊಂಡ್ರಿ. ಹಾಗೆ ಸೊನ್ನೆ ರೀತಿಯಲ್ಲೇ ಬರೆದು ಇನ್ನು ಕೆಲವು ಅಕ್ಷರಗಳನ್ನು ಕಲಿಬಹುದು. ಅದ್ಯಾವ್ಯಾವುದು ಅಂತಂದರೆ ನೋಡಿ, ಸೊನ್ನೆ ಈಗಿರುತ್ತೆ, ಸೊನ್ನೆ ಬರಿತಾ ಇರ್ತೀವಿ, ಆದರೆ ಫುಲ್ ಕಂಪ್ಲೀಟ್ ಮಾಡಬಾರ್ದು, ಆಫ್ ಕಂಪ್ಲೀಟ್ ಮಾಡಿ ಅದಕ್ಕೆ ಇಲ್ಲಿ ಸೊನ್ನೆ ಹಾಕಿದ್ರೆ, ಚಿಕ್ಕ ಸೊನ್ನೆ ಹಾಕಿದ್ರೆ ಅದು ಸುಂದರವಾದ ಲಾ ಅಕ್ಷರ ಕಾಣುತ್ತೆ. ನೆಕ್ಸ್ಟು ಇದೇ ರೀತಿಯಲ್ಲಿ ಬರೆದು ಸೊನ್ನೆ ಹಾಕಿದ್ರೆ ಅದನ್ನು ಆ ಸುಂದರವಾದ ಆ ಅಕ್ಷರ ನಿಮಗೆ ಕಾಣುತ್ತೆ. ಅದೇ ರೀತಿಯಾಗಿ
0 ಬರೆದು, ಆದರೆ ಜಾಯಿನ್ ಮಾಡೋ ಹೋಗಲ್ಲ, ಇಲ್ಲಿ 0 ಹಾಕಿ ಅದನ್ನೇ ಹೀಗೆ ಹಾಕಿದ್ರೆ ಆ ಅಕ್ಷರ ನಿಮಗೆ ಮೂಡುತ್ತೆ. ಈಗ ಈ 0ನ ಈ ರೀತಿಯಾಗಿ ಬರೆದ್ರೆ ಇಲ್ಲಿ ಜಾಯಿನ್ ಮಾಡೋ ಹೋಗಿಲ್ಲ. ನಂತರ ತಲಕಟ್ಟು ಕೊಟ್ಟರೆ ಗ ಅಕ್ಷರ ನಿಮಗೆ ಗೊತ್ತಾಗುತ್ತೆ. ಈ 0 ಅಕ್ಷರ ಒಂದನ್ನು ಕಲಿತರೆ ಇಷ್ಟು ಅಕ್ಷರಗಳನ್ನು ನೀವು ತುಂಬ ಸುಲಭವಾಗಿ ಕಲಿಬಹುದು. ನೋಡಿ, ಅದರ ಜೊತೆಗೆ ನಾವು ಏನು ಕಲ್ತ್ಕೋಬೇಕು ಅಂತಂದರೆ ತಲಕಟ್ಟನ್ನು ನೀಟಾಗಿ ಕೊಡುವಂಥದ್ದು. ತಲಕಟ್ಟನ್ನು ನೀಟಾಗಿ ಕೊಟ್ಟಷ್ಟು ಅಕ್ಷರ ತುಂಬ ಸುಂದರವಾಗಿ ಕಾಣುತ್ತೆ. ಇದು ನಮ್ಮ ಕನ್ನಡ ಭಾಷೆಗೆ ಇರುವಂತಹ ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಈ ತಲಕಟ್ಟು ನಾವು ಎಷ್ಟು ಚೆನ್ನಾಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿ ಅಕ್ಷರ ತುಂಬ ಸುಂದರವಾಗಿ ಕಾಣುತ್ತೆ. ನಂತರ ಈ 0ಯಿಂದ ನಾವು ಎಷ್ಟು ಅಕ್ಷರ ಕಲ್ತ್ಕೊಳ್ತೀವಿ ಅಂದರೆ 1 2 3 4 5 6 7 8 9 10 11 ಅಕ್ಷರಗಳನ್ನು ನಾವು ಕಲ್ತ್ಕೋತೀವಿ. ನಂತರ ಅದೇ ರೀತಿ ನೆಕ್ಸ್ಟು ನಾವು ಯಾವ ಅಕ್ಷರನ ಕಲ್ತ್ಕೊಂಡ್ರೆ ಯಾವ್ಯಾವ ಅಕ್ಷರಗಳನ್ನು ಸುಲಭವಾಗಿ ಸುಂದರವಾಗಿ ಬರಿಬೋದು ಅಂತಂದರೆ ಓ. ಈ ಓ ಅಕ್ಷರಗಳನ್ನು ಓ ಅಕ್ಷರನ ಕಲ್ತ್ಕೊಂಡ್ರೆ ಸುಮಾರು ಅಕ್ಷರಗಳನ್ನು ನಾವು ಸುಂದರವಾಗಿ ಬರಿಬಹುದು. ಈ ಓ ಅಕ್ಷರಗಳನ್ನು ಬರೆಯೋದಕ್ಕೆ ಬಾತುಕೋಳಿಯ ಅಕ್ಷರ ಅಂತಲೂ ಸಹ ಇದನ್ನು ಕರೀತಾರೆ. ಏಕೆಂತಂದರೆ ಇದು ಬಾತುಕೋಳಿಯ ರೀತಿಯಲ್ಲಿ ಬಾಗಿದ್ದರಿಂದ ಇದನ್ನು ಬಾತುಕೋಳಿ ಅಕ್ಷರ ಅಂತಲೂ ಕರೀತಾರೆ. ಇದನ್ನು ನಾವು ಕಲ್ತ್ಕೊಂಡ್ರೆ ಓ ಓ ಓ ಅಕ್ಷರಗಳನ್ನು ಕಲಿಬೋದು. ಔ, ನಂತರ ಅದೇ ಓ ಬರೆದು ಹೀಗೆ ಹಾಕಿದ್ರೆ ನ್ಯಾ, ಮತ್ತದೇ ಓ ಬರೆದ್ಬಿಟ್ಟು ಈ ಕೊಂಬು ಕೊಟ್ಟರೆ ಜ, ಅದೇ ಓ ಬರೆದ್ಬಿಟ್ಟು ಒಂದು ಡ್ಯಾಶ್ ಹಾಕಿ ಒಂದು ಗೆರೆ ಹಾಕಿ ಚಿಕ್ಕದಾದ 0 ಹಾಕಿ ಮತ್ತೆ ತಲಕಟ್ಟು ಕೊಟ್ಟರೆ ಚ ಅಕ್ಷರ ಆಗುತ್ತೆ. ಅದೇ ರೀತಿ ಓ ಬರೆದು ಅದನ್ನು ಸ್ವಲ್ಪ ಮುಂದುವರಿಸಿದರೆ ಬಾ ಆಗುತ್ತೆ. ನಂತರ ಅದೇ ರೀತಿ ಓ ಬರೆದು ಮುಂದುವರಿಸಿ ಬರೆದು ತಲಕಟ್ಟು ಕೊಟ್ಟು ಒಂದು ಕೊಂಬು ಹಾಕಿದರೆ ಬಾ ಆಗುತ್ತೆ. ಈ ರೀತಿಯಾಗಿ ಈ ಓ ಅನ್ನೋ ಪದದಿಂದ ಇಷ್ಟು ಅಕ್ಷರಗಳನ್ನು ನಾವು ಸುಲಭವಾಗಿ ತುಂಬ ಚಂದವಾಗಿ ಅಂದವಾಗಿ ಬರಿಬಹುದು. ನಂತರ ಓ 0ಯಿಂದ ಈ ಅಕ್ಷರಗಳನ್ನು ಕಲಿತೀರಿ. ಓ ಅನ್ನೋ ಪದದಿಂದ ಇಷ್ಟು ಅಕ್ಷರಗಳನ್ನು ಕಲಿತಿದ್ದೀರಿ. ಇದು ಎಷ್ಟು ಅಕ್ಷರ ಇದೆ ಎಂದರೆ 1 2 3 4 5 6 7 ಅಕ್ಷರಗಳು ನಾವು ಸುಂದರವಾಗಿ ಬರೆಯುವಂಥದ್ದನ್ನು ಕಲಿತ್ರಿ. ನಂತರ ವ, ಈ ವ ಅನ್ನೋ ಅಕ್ಷರನ ಕಲಿತ್ರೆ ನಾವು ಯಾವ್ಯಾವುದನ್ನು ಕಲಿಬಹುದು ಅಂದರೆ ವ ಬರೆಯೋದು, ನಂತರ ಒಂದು ಕೊಂಬು ಸೇರಿಸಿದರೆ ಮ ಅನ್ನೋ ಪದನೂ ಆಗುತ್ತೆ. ನಂತರ ವ ಬರೆದು ಅದಕ್ಕೆ 0 ಚಿಕ್ಕದಾಗಿ ಸೇರಿಸಿದರೆ ಪ ಅನ್ನೋ ಅಕ್ಷರವನ್ನು ಕಲಿಬಹುದು. ನೆಕ್ಸ್ಟು ವ ಬರೆದು 0 ಹಾಕಿ ಕೊಂಬು ಕೊಟ್ಟರೆ ಪ ಅನ್ನೋ ಅಕ್ಷರನ ಕಲಿಬಹುದು. ನೆಕ್ಸ್ಟು ವ ಬರೆದು 0 ಹಾಕಿ ಒಂದು ಗೆರೆ ಎಳೆದರೆ ಶ ಅನ್ನೋ ಅಕ್ಷರ ಸಹ ನಾವು ಕಲಿಬಹುದು. ಹೀಗೆ ಒಂದೊಂದು ಪದದಿಂದ ಹಲವಾರು ಪದಗಳನ್ನು ನಾವು ಕನ್ನಡ ಪದಗಳಲ್ಲಿ ರಚನೆ ಮಾಡ್ಬೋದು. ಇಲ್ಲಿ 4 ಅಕ್ಷರಗಳನ್ನು ಇದರ ಮೂಲಕ ವ ಅನ್ನೋ ಪದದಿಂದ 4 ಅಕ್ಷರಗಳನ್ನು ಕಲ್ತಿದ್ದೇವೆ. ನಂತರ ಇನ್ನು ಯಾವ ಅಕ್ಷರ ಕಲಿತ್ರೆ ಇನ್ನು ಯಾವುದು ಪದಗಳನ್ನ ಕಲಿಬೋದು ಅಂತಂದರೆ ನೆಕ್ಸ್ಟು ದ ಅನ್ನೋ ಪದನ ಕಲಿತ್ರೆ ದಾಗೆ ಕೊಂಬು, ಥ ಅನ್ನೋ ಪದನ ಕಲಿಬೋದು. ಈ 2 ಪದಗಳನ್ನು ಇದರಿಂದ ಕಲಿಬೋದು. ನಂತರ ಇದೆಲ್ಲ ನಾನು ಮೊದಲನೇದಾಗಿ 0ಯಿಂದ ಯಾವ ಪದಗಳು ಹೆಚ್ಚಾಗಿ ಬರುತ್ತೋ ಅದರಿಂದ ನಾನು ನಿಮಗೆ ತೋರಿಸ್ತಿದ್ದೇನೆ. ನಂತರ ಅದಕ್ಕಿಂತ ಚಿಕ್ಕ ಪದಗಳನ್ನು ಎಷ್ಟು ಕಲಿಬೋದು ಅದನ್ನು ತೋರಿಸಿದ್ದೇನೆ. ನಂತರ 4, ನಂತರ 3. ಈಗ ಒಂದು ಪದದಿಂದ ಇನ್ನೊಂದು ಪದ ಹೇಗೆ ಕಲಿಬಹುದು. ಒಂದು ಪದ ಈಗ ನಾ ಕಲಿತರೆ ಸಾ ಕಲಿಬಹುದು. ಹಾಗೆ ಖ, ಎರಡನೇ ಖ ಕಲಿತ್ರೆ ರೂನ
ಸುಂದರವಾಗಿ ಬರೀಬಹುದು. ಊ ಬರೆದ್ರೆ ಊನ ಕಲಿಬಹುದು. ಹಾಗೆ ಈ ಕಲಿತ್ರೆ ಈನ ಕಲಿಬಹುದು. ಹಾಗೆ ಎ ಕಲಿತ್ರೆ ಏನ ಕಲಿಬಹುದು. ನಂತರ ಢ ಕಲಿತ್ರೆ ಎರಡನೇ ಢಾನ ಕಲಿಬಹುದು. ಈ ರೀತಿಯಾಗಿ ನಾವು ಒಂದೊಂದು ಪದ ಕಲಿತರೆ ಇನ್ನೊಂದು ಪದಗಳ ಸುಲಭವಾಗಿ ಸುಂದರವಾಗಿ ಬರಿಬಹುದು. ಈ ಅಕ್ಷರಗಳ ಜೋಡಿ ಬಂದು 12 ಅಕ್ಷರಗಳು ಆಯಿತು. ಹೀಗೆ ಈ ಕನ್ನಡ ಅಕ್ಷರಗಳನ್ನು ಸುಲಭವಾಗಿ ನಾವು ಅಚ್ಚುಕಟ್ಟಾಗಿ ಕಲಿಬಹುದು. ಅದು ಸುಂದರವಾಗಿ ಬರಿಬಹುದು. ನಂತರ ಇನ್ನು ಉಳಿಕೆ ಅಕ್ಷರಗಳು ಇವಾಗ ಇಲ್ಲಿ 11, 7, 4, 13, 12 ಹಾಗೆ ಇದ್ರ ಜೊತೆಗೆ ಇರುವಂತಹ ಅಕ್ಷರಗಳನ್ನೆಲ್ಲ ಸೇರಿಸಿದ್ರೆ ಒಂದು 40, 39ರಿಂದ 40 ಅಕ್ಷರಗಳನ್ನು ನಾವು ಇಲ್ಲಿ ಸುಂದರವಾಗಿ ಕಲಿಬಹುದು. ಇನ್ನು 9 ಅಕ್ಷರಗಳೇನಿದಾವಲ್ಲ ಅವನ್ನು ಸಹ ನಾವು ಯಾವ ರೀತಿ ಕಲಿಬೋದು ಅಂತಂದರೆ ನೋಡಿ. ನಾವು ನೆಕ್ಸ್ಟು ನಂತರ ಇನ್ನು 8 ಉಳಿಕೆ ಅಕ್ಷರಗಳನ್ನ ಹೇಗೆ ಕಲಿಬೋದು ಅಂದರೆ 8ರಲ್ಲಿ ಈ 2 ಅಕ್ಷರಗಳು ಅಹ ಹಿಂದೆಯೇ ನಮಗೆ ಗೊತ್ತಿರುತ್ತೆ ಆ ಬರೆಯೋದು ಹೇಗೆ ಅಂತ. ನಂತರ ಇದು ಅನುಸ್ವಾರ 0 ಅದು ಹೇಳೇ ಕೊಟ್ಟಿರೋದ್ರಿಂದ ಅನುಸ್ವಾರನ ಬರಿಬಹುದು. ಯೋಗವಾಹಕಗಳನ್ನ ಇದನ್ನು ನೀಟಾಗಿ ಬರಿಬಹುದು. ನಂತರ ಘ ಅನ್ನೋ ಅಕ್ಷರಗಳನ್ನ ಸೇಮ್ ಚಿಕ್ಕದಾದ 0 ಹಾಕಿ ಸೇಮ್ ವಾ ಯಾವ ರೀತಿ ಬರುತ್ತೀವೋ ಆ ರೀತಿ ಬರೆದು ಒಂದು 0 ಹಾಕಿ ತಲೆ ಕೊಟ್ಟು ಕೊಂಬು ಕೊಟ್ಟರೆ ಗ ಅನ್ನೋ ಅಕ್ಷರನ ಬರಿತೀವಿ. ನಂತರ ಚ ಅನ್ನೋ ಅಕ್ಷರ ಸೇಮ್ ವಾ ಯಾವ ರೀತಿ ಬರುತ್ತೀವೋ ಆ ರೀತಿ ವಾ ಬರೆದು ಒಂದು ಕೊಂಬು ಕೊಟ್ಟರೆ ಚ ಅನ್ನೋ ಅಕ್ಷರನೂ ಸಹ ಬರೆದಿದ ಹಾಗೆ ಗುಂಡಾಗಿ ಬರೆದ ಹಾಗೆ ಕಾಣುತ್ತೆ. ನಂತರ ಟ ಈಗ ಟ ನಂತರ ನ ಮತ್ತು ತ ಈ 3 ಅಕ್ಷರಗಳು ಒಂದೇ ರೀತಿಯಾಗಿ ಕಾಣುತ್ತೆ. ಈ 3 ಅಕ್ಷರಗಳು ಒಂದು ಗುಂಪಿಗೆ ಸೇರುವಂತಹ ಅಕ್ಷರಗಳಾಗಿರುತ್ತೆ. ಅದೇ ಸ್ವಲ್ಪ ವಿಭಿನ್ನ ಆಗಿರುತ್ತೆ ಅಷ್ಟೇ. ಇದನ್ನೇನು ತುಂಬ ಕಷ್ಟ ಪದಗಳು ಅನ್ನೋ ಥರ ಏನಿಲ್ಲ. ನಂತರ ಶ ನಂತರ ಳ 8 ಹೇಗೆ ಬರ್ತೀವೋ ಆ ರೀತಿಯಲ್ಲಿ ಳಾನು ಸಹ ಬರಿಬಹುದು. ಇದಿಷ್ಟು ಕಲಿತ್ರೆ ಕನ್ನಡ ಅಕ್ಷರಗಳನ್ನ ನಾವು ತುಂಬ ಅಂದವಾಗಿ ಗುಂಡಾಗಿ ಬರಿಬಹುದು. ನಂತರ ಒತ್ತಕ್ಷರಗಳ ವಿಭಾಗಕ್ಕೆ ಬಂದರೆ ಸೇಮ್ ಇಲ್ಲಿ ಮೇಲುಗಡೆ ಈ ವ್ಯಂಜನಗಳು ಏನಿದೆಯೋ ಅದೇ ರೀತಿಯಾಗಿ ಇದನ್ನು ಸಹ ಹಾಗೇ ಬರಿಬೇಕಾಗತ್ತೆ. ಅಂದರೆ ಇವಾಗ ಕ ಅಂತ ಇತ್ತು ಅಂದರೆ ಅದಕ್ಕೆ ನಾವು ಒತ್ತಕ್ಷರಗಳು ಏನಿದ್ರೂ ದೊಡ್ಡ ಅಕ್ಷರಗಳಿಗಿಂತ ತುಂಬ ಚಿಕ್ಕದಾಗಿ ಅದರ ಪಕ್ಕದಲ್ಲಿ ಬರೆದ್ರೆ ತುಂಬ ಸುಂದರವಾಗಿ ಕಾಣುತ್ತೆ, ಗುಂಡಾಗಿ ಕಾಣುತ್ತೆ. ನಾವು ಈ ಅಕ್ಷರನ ಇದೇ ಸಮಕ್ಕೆ ಬರೆದ್ರೆ ಅದು ಚೆನ್ನಾಗಿರೋದಿಲ್ಲ. ನಂತರ ಈ ಒತ್ತಕ್ಷರದಲ್ಲಿ ನಾವು ಹಿಂದೆ ತಿಳಿಸಿದ ಹಾಗೆ ವಿಜಾತಿಯ ಅಕ್ಷರಗಳೇನಿದೆಯೋ ಅದು ತುಂಬ ಸುಂದರವಾದ ಒತ್ತಕ್ಷರಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಮೇಲಿನ ಪದ್ಧತಿಗಿಂತ ಇದು ವಿಭಿನ್ನವಾಗಿರುತ್ತೆ. ಈಗ ಥ ನಾನು ಹೇಳ್ಕೊಟ್ಟಾಗೆ ವಿಜಾತಿಯ ಒತ್ತಕ್ಷರಗಳು ಥ, ನ, ಮ, ಯ, ರ, ಲ ಈ 6 ಅಕ್ಷರಗಳು ವಿಜಾತಿಯ ಅಕ್ಷರಗಳನ್ನ ಕಲ್ತ್ಕೊಂಡ್ರೆ ನಾವು ಕನ್ನಡದ ಒತ್ತಕ್ಷರಗಳನ್ನು ಕಲಿಬಹುದು. ಹಾಗೆ ಬರೆಯೋದನ್ನು ಸಹ ಕಲಿಬಹುದು. ಈ ವಿಜಾತಿ ಒತ್ತಕ್ಷರದಲ್ಲಿ ಯಾವುದು ನಮಗೆ ಕಷ್ಟ ಅನಿಸ್ಬೋದು ಅಂತಂದರೆ ಈ ಯಾ ಅನ್ನೋ ಒತ್ತಕ್ಷರಗಳು ಕಷ್ಟ ಅಂತ ಅಂದ್ರೂ ಈ ಒತ್ತಕ್ಷರಗಳಲ್ಲೇ ಸುಂದರವಾದ ಒತ್ತಕ್ಷರ ಅಂತಲೇ ಹೇಳಬಹುದು. ಇದು ತುಂಬ ಚೆನ್ನಾಗಿ ಬರಿಬಹುದು. ಇದಿಷ್ಟು ನಾನು ಕನ್ನಡದಲ್ಲಿ ಹೇಗೆ ಅಕ್ಷರಗಳನ್ನು ನೀಟಾಗಿ ಬರಿಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ನಾನು ಈ ಅಕ್ಷರಗಳನ್ನು ಗುಂಡಾಗಿ ಬರೆಯಲು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ತಿದ್ದೀನಿ. ಏನಂತ ಅಂದರೆ ನಾವು ಅಕ್ಷರಗಳನ್ನು
ಸುಂದರವಾಗಿ ಬರಿಬೇಕು ಅಂತ ಅಂದರೆ ಮೊದಲು ತಲಕಟ್ಟನ್ನು ಚೆನ್ನಾಗಿ ಬರೆಯೋದನ್ನು ಕಲ್ತ್ಕೋಬೇಕು. ನಂತರ ಸೊನ್ನೆಯನ್ನು ಕೇವಲ ಸೊನ್ನೆ ವೃತ್ತಾಕಾರವಾಗಿ ಅಲ್ಲದೆ ಪ್ರದಕ್ಷಿಣೆ ರೀತಿಯಲ್ಲಿ ಬರೆದು ಅಭ್ಯಾಸ ಮಾಡಿದಾಗ ಈ ಅಕ್ಷರಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮಗೆ ಒಂದು ಕನ್ನಡ ವಿಷಯದಲ್ಲಿ ಏನು ಒಂದು ಅಡ್ವಾಂಟೇಜ್ ಅಂತಂದರೆ, ನಾವು ಈಗ ಮುದ್ರಿತ ಅಂದರೆ ಪ್ರಿಂಟಲ್ಲಿ ಕನ್ನಡ ಅಕ್ಷರಗಳು ಹೇಗೆ ಬಂದಿರುತ್ತೆ ಅದನ್ನು ನೋಡಿಕೊಂಡು ನಾವು ಅದೇ ರೀತಿಯಲ್ಲಿ ಬರಿಬೋದು. ಆದರೆ ಬೇರೆ ಇಂಗ್ಲೀಷ್ನಲ್ಲಿ ಆದರೆ ಅದನ್ನು ನೋಡಿಕೊಂಡು ನಾವು ಅದೇ ರೀತಿ ಗುಂಡಾಗಿ ಬರೆಯೋಕ್ಕೆ ಆಗಲ್ಲ. ನಾವು ಕನ್ನಡದಲ್ಲಿ ಒಂದು ನ್ಯೂಸ್ ಪೇಪರ್ ತೊಗೊಂಡು ಅದು ಯಾವ ರೀತಿ ಬರೆದಿದೆ, ಅದು ಹೇಗಿದೆ ಅಂತ ನೋಡಿಕೊಂಡು ಅದೇ ರೀತಿ ನಾವು ಬರ್ತಾ ಹೋದರೆ ಕನ್ನಡ ಅಕ್ಷರಗಳು ತುಂಬ ಗುಂಡಾಗಿ ಸಹ ಬರಿಬಹುದು. ನಂತರ ಎಲ್ಲ ಭಾಗನೂ ಚೆನ್ನಾಗಿರಬೇಕು. ನಾವೀಗ ಈ ಓ ಅಂತ ಬಂದರೆ ಹೀಗೆ ಗುಂಡಾಗಿ ಹೇಗೆ ಬರಿಬೇಕು ಹಾಗೆ ಬರೆದ್ರೇ ಆ ಭಾಗಗಳಿಗೆ ಆ ರೀತಿ ಬರೆದ್ರೇ ಅದು ಸುಂದರವಾಗಿ ಕಾಣುವಂತಹದ್ದು. ಅದನ್ನು ನಾವು ನೋಡ್ಕೋಬೇಕು. ಒಂದು ತಲಕಟ್ಟೆ ಕೊಡೋದಾಗಲಿ, ಒಂದು ಒತ್ತಕ್ಷರನೇ ಕೊಡೋದಾಗಲಿ ಎಲ್ಲನೂ ತುಂಬ ಚೆನ್ನಾಗಿ ಆಯಾ ಜಾಗದಲ್ಲಿ ಕೊಟ್ಟರೆ ಮಾತ್ರನೇ ಅದು ತುಂಬ ಸುಂದರವಾಗಿ ಅಂದವಾಗಿ ಕಾಣುವಂಥದ್ದು. ಗುಂಡಾಗಿ ಮೊದಲನೆಯದಾಗಿ ಪ್ರಾಮುಖ್ಯತೆ ಕೊಡಬೇಕಾಗಿರುವಂಥದ್ದು ಗುಂಡಾಗಿ ಬರೆಯುವಂಥದ್ದು. ನಾವು ಕನ್ನಡ ಅಕ್ಷರಗಳನ್ನ ಬರಿಬೇಕಾದ್ರೆ ನಾವು ಈ ರೀತಿಯಾಗಿ ಅಭ್ಯಾಸ ಮಾಡಿದಾಗ ತುಂಬ ಚೆನ್ನಾಗಿ ಗುಂಡಾಗಿ ಬರೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.